ವೆಲ್ಕಮ್ ಟು ಈಶಾ ಪ್ರೆಡಿಕ್ಷನ್ಸ್. ನಾನು ನಿಮ್ಮ ಈಶಾ. ಇವತ್ತು ನಾನು 28ನೇ ತಾರೀಕಿಂದ 3ನೇ ತಾರೀಕುವರೆಗೂ, ಅಂದರೆ ಡಿಸೆಂಬರ್ 28ನೇ ತಾರೀಕಿನಿಂದ ಜನವರಿ 3ನೇ ತಾರೀಕಿನವರೆಗೂ ಪ್ರೆಡಿಕ್ಷನ್ಸ್ ಮಾಡ್ತಾ ಇದ್ದೀನಿ. ಸೊ ಓವರಾಲ್ ಈ ವಾರ ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಈ ವಾರ ಆನ್ ದಿ ಹೋಲ್ ಎಲ್ರಿಗೂ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಒಳ್ಳೆಯ ಒಂದು ವ್ಯವಸ್ಥಿತವಾದ ವಾರ ಇದಾಗಿರುತ್ತೆ. ಎಲ್ಲ ಕಡೆನೂ ಒಂದಿಷ್ಟು ಒಳ್ಳೆ ತರಹದ ವಾತಾವರಣ ನಿರ್ಮಾಣವಾಗಿರುತ್ತೆ. ಬಂದು ಹೋಗುವ ಜನರು ಇರುತ್ತಾರೆ, ಅಂದರೆ ಮನೆಗೆ ನೆಂಟರು ಬರೋದು ಹೋಗೋದು ಒಳ್ಳೆ ರೀತಿಯಲ್ಲಿ ಈ ವಾರ ನಮಗೆಲ್ಲರಿಗೂ ಶುರುವಾಗುವ ಥರ ಕಾಣಿಸ್ತಾ ಇದೆ. ಅಗೇನ್ ನ್ಯೂ ಇಯರ್ ಕ್ಯಾಲೆಂಡರ್ ಪ್ರಕಾರ, ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ನೋಡೋದಾದರೆ ಇಟ್ ಇಸ್ ಅ ನ್ಯೂ ಇಯರ್. ಸೊ ಪ್ರೊಬಬ್ಲಿ ಬೇಸ್ಡ್ ಆನ್ ದ್ಯಾಟ್ ಆಲ್ಸೋ ವಿ ವಿಲ್ ಬಿ ಹ್ಯಾವಿಂಗ್ ಪೀಪಲ್ ಕಮಿಂಗ್ ಇನ್ ಆ್ಯಂಡ್ ಗೋಯಿಂಗ್ ಅಲ್ವಾ. ಸೊ ಅದು ಕೂಡ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಈ ವಾರ ಒಂದು ಒಳ್ಳೆಯ ಸಂಭ್ರಮದ ವಾರವಾಗಿ ಕಾಣಿಸ್ತಾ ಇದೆ. ಈ ವಾರದ ಲಕ್ಕಿ ನಂಬರ್ ಬಂದು 9 ಹಾಗೂ ಲಕ್ಕಿ ಕಲರ್ ಬಂದು ಗೋಲ್ಡ್. ಇವಾಗ ಒಂದೇ ಸೂರ್ಯಕ್ ಸೈನ್ಗೆ ನೋಡ್ಕೊಂಡು ಹೋಗೋಣ ಹೇಗಿದೆ ಈ ವಾರ ಅಂತ. ಏರಿಸ್ಗೆ ಈ ವಾರ ಅಷ್ಟಾಗಿ ಒಳ್ಳೆಯದಲ್ಲವಂತಹ ವಾರ ಅಂತ ಹೇಳಬಹುದು. ಎಲ್ಲೋ ಒಂದು ಕಡೆ ಒಂದಿಷ್ಟು ಬ್ಲೇಮ್ ಗೇಮ್ ನಡಿಬಹುದು. ನಿಮಗೆ ವಾತಾವರಣ ಅಷ್ಟಾಗಿ ಹಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನಿಸ್ತದೆ ಈ ವಾರ. ಎಲ್ಲೋ ಒಂದು ಕಡೆ ಯಾರೋ ನಿಮಗೆ ಒಂದಿಷ್ಟು ಬೈಯಬಹುದು, ಇನ್ನೊಂದು ಕಡೆ ನೀವು ಮಾಡಿಲ್ಲದ ತಪ್ಪಿಗೂ ನಿಮ್ಮನ್ನು ಅವರು ಆರೋಪಿಸಬಹುದು ಅಥವಾ ನಿನ್ನಿಂದ ಆಗಿದೆ ಅಂತ ನಿಮ್ಮನ್ನು ದೂಷಿಸಬಹುದು. ಹಾಗಾಗಿ ದಯವಿಟ್ಟು ಸ್ವಲ್ಪ ಎಚ್ಚರದಿಂದ ಇರಿ. ಯಾವುದೇ ಕಾರಣಕ್ಕೂ ಯಾರೋ ನಿಮ್ಮನ್ನು ದೋಷಿಗಳು ಅಂತ ಹೇಳಿದ್ದಾರೆ ಅನ್ನೋ ಕಾರಣಕ್ಕೆ ನೀವು ಆಗುವುದಿಲ್ಲ. ಆದರೂ ಆ ಹೊತ್ತಿನಲ್ಲಿ ಸ್ವಲ್ಪ ಸಮಾಧಾನಕರವಾಗಿ ಮಾತನಾಡಿದರೆ ಎಲ್ಲವೂ ನಿಮ್ಮಂತೆ ಆಗುವಂತಹ ಸಾಧ್ಯತೆ ಕಾಣಿಸ್ತಾ ಇದೆ. ಹಾಗಾಗಿ ಈ ವಾರ ನಿಮ್ಮ ಲಕ್ಕಿ ನಂಬರ್ ಬಂದು 7, ನಿಮ್ಮ ಲಕ್ಕಿ ಕಲರ್ ಬಂದು ವೈಲೆಟ್. ಎರಡನೇದಾಗಿ ಟಾರಸ್. ಟಾರಸ್ಗೆ ಈ ವಾರ ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದು ಕಡೆ ಸರ್ಕಾರದ ಯಾವುದಾದರೂ ಕೆಲಸವನ್ನು ನೀವು ಕಂಪ್ಲೀಟ್ ಆಗಬಹುದೇನೋ ಈ ವಾರ ಅಂತ ನಿರೀಕ್ಷೆಯನ್ನು ಇಟ್ಕೊಂಡಿದ್ರೆ ಅದು ಸಾಧ್ಯವಾಗದ್ದು. ಮತ್ತು ಒಂದಿಷ್ಟು ಹಣವನ್ನು ಎಲ್ಲರೂ ಕಳ್ಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರ್ತಾ ಇದೆ. ಇಯರ್ ಎಂಡ್, ಸೊ ಯಾವ ಕೆಲಸನೂ ಆಗೋಲ್ಲ, ಅದು ನಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರನೇ ಆಗಿರುತ್ತೆ. ಸೊ ದಯವಿಟ್ಟು ಆ ಥರದ ಸರ್ಕಾರಿ ಕೆಲಸಕ್ಕೆ ಸಂಬಂಧಪಟ್ಟಿರುವಂತಹ ಯಾವುದಾದ್ರೂ ವಿಚಾರವಾಗಿದ್ದರೆ ದಯವಿಟ್ಟು ಎಲ್ಲೂ ನೀವು ಕೈ ಹಾಕಿ ಕೈಯನ್ನು ಸುಟ್ಟುಕೊಳ್ಳದೆ ಇರಿ. ಸ್ವಲ್ಪ ಈ ವಾರ ನೀವು ಎಲ್ಲವನ್ನ ಮುಂದಕ್ಕೆ, ಅಂದರೆ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಯಾವುದಾದ್ರೂ ಕೆಲಸವಿದ್ದರೆ ಅದನ್ನು ದಯವಿಟ್ಟು ಮುಂದೂಡಿದರೆ ಆಮೇಲೆ ಮುಂದಿನ ವಾರ ಅದು ಆಗುತ್ತೆ. ಸೊ ಈ ವಾರ ನಿಮ್ಮ ಲಕ್ಕಿ ನಂಬರ್ ಬಂದು 3, ಲಕ್ಕಿ ಕಲರ್ ಬಂದು ಯೆಲ್ಲೋ. ಮುಂದುವರೆದು ಜೆಮಿನೈ. ಸೊ ಜೆಮಿನೈ, ಈ ವಾರ ನೀವು ಅಂದ್ಕೊಂಡಿದ್ದನ್ನೆಲ್ಲ ಸಾಧಿಸುವಂತಹ ವಾರವಾಗಿದೆ. ಯಾವುದಾದರೂ ಒಂದು ವಿಚಾರ ನಿಮಗೆ ಕೈಗೂಡ್ತಾ ಇಲ್ಲ, ಆಗ್ತಾ ಇಲ್ಲ ಅನ್ನೋ ಎಲ್ಲ ಆತಂಕಗಳ ನಡುವೆ ಆ ವಿಚಾರ ಈ ವಾರ ನಡೆದೇ ಹೋಗುತ್ತೆ ನಿಮ್ಮ ಅರಿವಿಲ್ಲದಂತೆ. ಹಾಗಾಗಿ ಈ ವಾರ ಯಾವುದೇ ಒಂದು ಸಮಸ್ಯೆ ನಿಮಗೆ ಕಾಣಿಸ್ತಾ ಇಲ್ಲ. ನಿಮ್ಮ ಲಕ್ಕಿ ನಂಬರ್ ಬಂದು 8 ಹಾಗೂ ಲಕ್ಕಿ ಕಲರ್ ಮೆಜೆಂಟಾ. ಕ್ಯಾನ್ಸರ್. ಈ ವಾರ ಕ್ಯಾನ್ಸರ್ಗೆ ಎಷ್ಟು ಕಷ್ಟಪಟ್ಟಿದ್ರೋ ಅಷ್ಟೇ ಒಳ್ಳೆಯದು. ಈ ಹಿಂದೆ ನೀವು ಯಾವುದಾದ್ರೂ ಒಂದು ವಿಚಾರಕ್ಕೆ ಕಷ್ಟಪಟ್ಟಿದ್ದರೆ ಆ ವಿಚಾರ ಈ ವಾರ ಸರಿ ಹೋಗುವಂಥದ್ದು, ಅಥವಾ ಆ ಕಷ್ಟಕ್ಕೆ ಈ ವಾರ ಬೆಲೆ ಬರುತ್ತೆ, ಅಂದರೆ ಒಳಿತಾಗುತ್ತದೆ ಅಂತ ಹೇಳಬಹುದು. ಏನನ್ನಾದರೂ ನೀವು ಕಳ್ಕೊಂಡಿದ್ರೆ ಅದು ಸಹ ಈ ವಾರ ಸಿಗುವಂತಹ ಸಾಧ್ಯತೆ ಹೆಚ್ಚು ಕಂಡುಬರುತ್ತಾ ಇದೆ. ಸೊ ಈ ವಾರ ನಿಮ್ಮ ಲಕ್ಕಿ ನಂಬರ್ 2 ಹಾಗೂ ನಿಮ್ಮ ಲಕ್ಕಿ ಕಲರ್ 'ಆರೆಂಜ್'. ಲಿಯೋ. 'ಈ ವಾರ ಕ್ಯಾನ್ಸರ್ಗೆ ಈ ವಾರ ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದು ಕಡೆ ಸರ್ಕಾರದ ಯಾವುದಾದರೂ ಒಂದು ವಿಚಾರಕ್ಕೆ ಕಷ್ಟಪಟ್ಟಿದ್ದರೆ ಅದು ಸಹ ಈ ವಾರ ಸಿಗುವಂತಹ ಸಾಧ್ಯತೆ ಹೆಚ್ಚು ಕಂಡುಬರುತ್ತಾ ಇದೆ. ಸೊ ಈ ವಾರ ನಿಮ್ಮ ಲಕ್ಕಿ ನಂಬರ್ 2 ಹಾಗೂ ನಿಮ್ಮ ಲಕ್ಕಿ ಕಲರ್ ಆರೆಂಜ್. ಲಿಯೋ.
ಲಿಯೋ, ಈ ವಾರ ಬಹಳಷ್ಟು ಸುಖಕರವಾದ ವಾರ. ನಿಮಗೆ ಒಳ್ಳೆಯ ಭೋಜನವನ್ನು ಸವಿತೀರಾ. ಬಂಧು ಮಿತ್ರರು ಮನೆಗೆ ಬರುವಂತಹ ಸಾಧ್ಯತೆ ಹೆಚ್ಚಿದೆ. ಒಳ್ಳೆಯ ಒಂದು ವಾರ ಈ ವಾರ ನಿಮ್ಮದಾಗಿರುತ್ತದೆ. ನಿಮ್ಮ ಲಕ್ಕಿ ನಂಬರ್ ಇಸ್ 1 ಹಾಗೂ ಲಕ್ಕಿ ಕಲರ್ ಬಂದು ರೆಡ್. ವರ್ಗೋ ವರ್ಗೋ ವರ್ಗೋ, ಈ ವಾರ ನಿಮಗೆ ಆದಷ್ಟು ಶುಭ ಕಾರ್ಯಗಳು ನಡೆಯಲಿವೆ. ನೀವು ಯಾವುದನ್ನಾದರೂ ಅಂದುಕೊಂಡಿದ್ದಲ್ಲಿ, ಇದು ಆಗಬೇಕಿತ್ತು ಅಂತ ಅಂದುಕೊಂಡಿದ್ದಲ್ಲಿ ಆ ಕಾರ್ಯಗಳು ಈ ವಾರ ನಡೆಯೋದು ಸಾಧ್ಯತೆಗಳು ಹೆಚ್ಚಿವೆ. ಅದರ ಜೊತೆಗೆ ಒಂದಿಷ್ಟು ಒಳ್ಳೆಯ ಸಮಾಚಾರಗಳು ನಿಮ್ಮ ಹತ್ರ ಬರಲಿದೆ. ಒಂದಿಷ್ಟು ಇದನ್ನು ಸಹ ಒಂದಿಷ್ಟು ಧನ ಲಾಭ ಸಹ ನೀವು ಈ ವಾರ ಮಾಡೋ ಥರ ಕಾಣಿಸ್ತಾ ಇದೆ. ಎಲ್ಲವೂ ಒಳ್ಳೆಯದಾಗೆ ಕಾಣಿಸ್ತಾ ಇದೆ ವರ್ಗೋಸ್ ನಿಮಗೆ ಈ ವಾರ. ನಿಮ್ಮ ಲಕ್ಕಿ ನಂಬರ್ ಬಂದು 3, ಲಕ್ಕಿ ಕಲರ್ ಬಂದು ಯೆಲ್ಲೋ. ಲಿಬ್ರಾ ಲಿಬರಾ ಲಿಬರಾ ನೀವು ಯಾವ ಕಾರ್ಯವನ್ನು ಸಾಧಿಸ್ಕೋಬೇಕು ಅಂತ ಕಾಯ್ತಾ ಇದ್ರಿ, ಈ ವಾರ ಅದಕ್ಕೆ ತುಂಬ ಒಳ್ಳೆಯ ಪ್ರಶಸ್ತ ವಾರ. ಯಾವುದೇ ತರಹದ ವಿರೋಧ ಬರುವುದಿಲ್ಲ ಈ ವಾರ ನೀವು ಯಾವ ಕೆಲಸಕ್ಕೆ ಕೈ ಹಾಕಿದ್ರು. ಹಾಗಾಗಿ ದಯವಿಟ್ಟು ಈ ವಾರ ನೀವು ಯಾವ್ದಾದ್ರು ಕೆಲಸಕ್ಕೆ ಕೈ ಹಾಕಬೇಕು ಅಂತ ಯೋಚನೆ ಮಾಡ್ತಿದ್ರೆ ಶುರು ಮಾಡ್ಕೋಬಹುದು. ಸೊ ನಿಮ್ಮ ಒಂದು ಲಕ್ಕಿ ನಿಮ್ಮ ಲಕ್ಕಿ ನಂಬರ್ ಬಂದು 9 ಹಾಗೂ ಲಕ್ಕಿ ಕಲರ್ ಬಂದು ಗೋಲ್ಡ್. ಸ್ಕಾರ್ಪಿಯೋ ಅಷ್ಟೇನು ಒಳ್ಳೆಯ ವಾರವಲ್ಲ. ಹಾಗಾಗಿ ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ. ಎಲ್ಲೋ ಒಂದು ಕಡೆ ಕೆಟ್ಟದಾದ ಸುದ್ದಿಯನ್ನು ನೀವು ಈ ವಾರ ಕೇಳಬಹುದು. ಹೆಚ್ಚಿನದಾಗಿ ಅದು ದುಃಖಕರವಾದ ಸುದ್ದಿ ಅಂತಾನೆ ಅನ್ನಿಸ್ತಾ ಇದೆ. ಜೊತೆಗೆ ಈ ಒಂದು ಕೆಟ್ಟ ಸುದ್ದಿ ಹಾಗೂ ನಿಮ್ಮ ಕಷ್ಟದ ಒಂದು ಸಮಯದಲ್ಲಿ ನೀವು ಯಾವುದಾದರೂ ವ್ಯಸನಕ್ಕೆ ಬೀಳುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ದಯವಿಟ್ಟು ಆ ಕೆಲಸವನ್ನು ಮಾಡಬೇಡಿ. ಏನೇ ಕಷ್ಟ ಬಂದರೂ ಅದನ್ನು ಎದುರಿಸಿ ನಿಲ್ಲಬೇಕು. ಯಾವುದೇ ತರಹದ ವ್ಯಸನಕ್ಕಾಗಲಿ ಅಥವಾ ದುಶ್ಚಟಕ್ಕಾಗಲಿ ನಾವು ಬೀಳಬಾರದು. ದಯಮಾಡಿ ಸ್ವಲ್ಪ ಗಮನವನ್ನು ಹರಿಸಬೇಕು ನೀವು. ಈ ವಾರ ನಿಮ್ಮ ಲಕ್ಕಿ ನಂಬರ್ ಬಂದು 4 ಹಾಗೆ ನಿಮ್ಮ ಲಕ್ಕಿ ಕಲರ್ ಬಂದು ಗ್ರೀನ್. ಸ್ಯಾಜಿಟೇರಿಯಸ್ ಈ ವಾರ ಸಾಕಷ್ಟು ಧನಲಾಭ, ಆಭರಣ ಸಂಗ್ರಹ ಸಹ ನೀವು ಮಾಡ್ತೀರಾ. ಕಳೆದು ಹೋಗಿರುವಂತಹ ಯಾವುದಾದ್ರೂ ವಸ್ತು ಇದ್ದರೆ ಅದು ಸಹ ನಿಮಗೆ ಸಿಗುವಂತಹ ವಾರವಾಗಿದೆ. ಅದ್ರ ಜೊತೆಗೆ ಅಧಿಕ ಲಾಭವನ್ನು ಗಳಿಸ್ತೀರಾ. ಮತ್ತು ನೀವು ಯಾವ ಕೆಲಸಕ್ಕೆ ಕೈ ಹಾಕಿದರೂ ಅದು ಜಯವೇ. ಸೊ ಈ ವಾರ ನಿಮ್ಮ ಲಕ್ಕಿ ನಂಬರ್ ಬಂದು 6, ಲಕ್ಕಿ ಕಲರ್ ಬಂದು ಇಂಡಿಗೋ. ಕೆಪ್ರಿಕಾನ್, ನೀವು ಏನನ್ನ ಸಂಕಲ್ಪ ಮಾಡಿಕೊಂಡು ಈ ಕೆಲಸ ನನಗೆ ಆಗಬೇಕು ಅಂತ ಒಂದು ಸಂಕಲ್ಪದಿಂದ ಏನು ಹೊರಟಿರ್ತೀರಾ ಆ ಸಂಕಲ್ಪ ಈ ವಾರ ಸಿದ್ಧಿಯಾಗುವಂತಹ ಎಲ್ಲ ಸಾಧ್ಯತೆಗಳು ಹೆಚ್ಚಿವೆ. ಧನಲಾಭವನ್ನು ನೋಡ್ತೀರಾ. ನೀವು ಸರ್ಕಾರಿ ಕೆಲಸದ ನಿಮಿತ್ತ ಯಾವ ರಾಜಕಾರಣಿಯನ್ನಾದರೂ ಅಥವಾ ಸರ್ಕಾರಿ ಸೇವೆಯಲ್ಲಿ ಇರುವಂತಹ ಯಾರನ್ನಾದರೂ ನೋಡಬೇಕು ಎಂದಿದ್ದರೆ ಈ ವಾರ ಅದಕ್ಕೆ ಪ್ರಶಸ್ತವಾಗಿದೆ. ಪ್ರಾಯಶಃ ನೀವು ಅಪಾಯಿಂಟ್ಮೆಂಟಿಗೆ ವೇಟ್ ಮಾಡ್ತಾ ಇದ್ದರೆ ಯಾರ್ದಾದ್ರೂ ಈ ವಾರ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಿವೆ. ಹಾಗಾಗಿ ಈ ವಾರ ತುಂಬ ಒಳ್ಳೆಯ ವಾರವಾಗಿದೆ ನಿಮಗೆ. ಲಕ್ಕಿ ನಂಬರ್ ಈಸ್ 8 and lucky number is magenta. ಅಕ್ವೇರಿಯಸ್ ಎಲ್ಲೋ ಒಂದಿಷ್ಟು ನಷ್ಟವನ್ನು ಈ ವಾರ ನೀವು ಅನುಭವಿಸ್ತೀರಾ ಅಂತ ಕಾಣಿಸ್ತಾ ಇದೆ. ಹಾಗೂ ಯಾವುದಾದರೂ ಕೆಟ್ಟ ವಾರ್ತೆಯನ್ನು ಸಹ ನೀವು ಕೇಳುವಂತಹ ಸಾಧ್ಯತೆ ಹೆಚ್ಚಿದೆ. ಹಾಗೂ
ಯಾರಾದರೂ ಸರ್ಕಾರಿ ಕೆಲಸದಲ್ಲಿದ್ದು ಅವರು ಏನಾದರೂ ತಪ್ಪು ಮಾಡಿದ್ದಲ್ಲಿ ಅವರಿಗೆ ಈ ವಾರ ಶಿಕ್ಷೆ ಆಗುವ ಸಾಧ್ಯತೆ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಟೋಟಲ್ ಆಗಿ ಈ ವಾರ ಅಂಥ ಒಳ್ಳೆಯ ವಾರವಾಗಿ ಕಾಣಿಸ್ತಾ ಇಲ್ಲ. ನಿಮ್ಮ ಲಕ್ಕಿ ನಂಬರ್ ಬಂದು 7, ನಿಮ್ಮ ಲಕ್ಕಿ ಕಲರ್ ಬಂದು ವೈಲೆಟ್. ನೆಕ್ಸ್ಟ್ ಪೈಸೆಸ್. ಯಾಕೋ ಸಾಕಷ್ಟು ಕೆಟ್ಟ ಸುದ್ದಿಯೇ ನಿಮ್ಮನ್ನು ತಲುಪುವಂತಹ ವಾರವಾಗಿದೆ. ದಯವಿಟ್ಟು ಸ್ವಲ್ಪ ಸಮಾಧಾನ ಮತ್ತು ಧೈರ್ಯವನ್ನು ತಂದುಕೊಂಡು ಇರಬೇಕಾಗುತ್ತೆ. ನೀವು ಎಲ್ಲೋ ಒಂದು ಕಡೆ ಬೇಡವಾದ ವಾರ್ತೆ ಅಥವಾ ಒಂದಿಷ್ಟು ತೊಂದರೆಗಳು ಎಲ್ಲೋ ಒಂದಿಷ್ಟು ತೊಂದರೆಗಳನ್ನು ಸಹ ನೀವು ಎದುರಿಸಬಹುದು ಅಂತ ಕಾಣಿಸ್ತಾ ಇದೆ. ದಯವಿಟ್ಟು ಸ್ವಲ್ಪ ಎಚ್ಚರದಿಂದ ಇರಿ ಪೈಸೆಸ್. ಸಮಾಧಾನಕರವಾಗಿದ್ದರೆ ಈ ವಾರವನ್ನು ನೀವು ಆರಾಮವಾಗಿ ದಾಟ್ಕೋಬಹುದು. ನಿಮ್ಮ ಲಕ್ಕಿ ನಂಬರ್ ಬಂದು 5, ನಿಮ್ಮ ಲಕ್ಕಿ ಕಲರ್ ಬಂದು ಸ್ಕೈ ಬ್ಲೂ. ಧನ್ಯವಾದಗಳು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ.